ಮಾಡಿದ್ದಾರೆ. ಆಶಯ ನುಡಿಯನ್ನು ಯಾಕಂದ್ರೆ ನಮ್ಮ ಧೂಳ ಒಂದು ರನ್ನನಾಡಿಗೆ ವಿಶೇಷವಾಗಿ ಆರಿಫ್ ಸರ್ ಅವರು ಹಾಗೂ ಲಕ್ಷ್ಮೀ ಮೇಡಮ್ ಅವ್ರ ಮಾತುಗಳನ್ನು ಕೇಳಕ ಜನ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಯಾಕಂದ್ರೆ ಅಂತ ಒಂದು ಸಾಹಿತಿಗಳು ಮತ್ತು ಪತ್ರಕರ್ತರು ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಸುದೈವ ಅವರ ಮಾತುಗಳನ್ನ ಆಲಿಸಲು ಒಂದು ಬೈಕ್ ಎಲ್ಲ ಇಲ್ಲ. ಅದಕ್ಕಾಗಿ ಇಲ್ಲಿ ಆಶೀರ್ವಾದ ಎರಡು ಮಾತುಗಳು. ರಮೇಶ್ ಏನೋ ಮಾಡಿರೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿರ್ತಾನೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಒಂದು ವಯಸ್ಸು ನಾನಾದ್ರೂ ಎಲ್ಲರ ಜೊತೆಗೆ ಒಂದು ಕೂಡಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಗೋತಾಲೂಕಿನ ಮೇಲೆ ಹಮ್ಮಿಕೊಂಡನ. ಇದು 4ನೇ ವರ್ಷ ಆಗಿರ್ಬೋದು. ಮಹಾಶ್ರೀ ರಂಗ ಸಂಭ್ರಮ ಅದಕ್ಕಿಂತ ಮೊದಲು ಒಂದು ಸಮ್ಮೇಳನ ಮಾಡಿದಾನೆ. ನಿಜವಾಗ್ಲೂ ಯಾಕಂದ್ರೆ ಅವನ ಸಂಘಟನೆ ಅಲ್ಲೇ ಬೆಂಗಳೂರು ಕೂತ ಈ ರೀತಿ ಸಂಘಟನೆ ಮಾಡ್ತಾನೆ. ನಿಜವಾಗ್ಲು ಸರ್ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ನೋಡಿ ಗೌರವ ಕಾರ್ಯದರ್ಶಿ ತೋರಿರ್ತದ, ಬೇಡ ಮರನೇ ಎಲ್ಲೇ ಕುಂದ್ರು ಅತ್ಲಿ ಒಂದು ಮಾಡ್ತಾರೆ. ಯಾಕಂದ್ರೆ ಅಂತ ಒಂದು ಸಂಘಟನಾ ಚತುರತೆ. ಯಾಕಂದ್ರೆ ಎಲ್ಲರ ಜೊತೆಗೆ ಪೂರ್ಣ ಮಾತಾಡಿ ಒಂದು ಸಮ್ಮೇಳನ ಮಾಡಿದ್ದು ವಿಶೇಷ. ಜೊತೆಗೆ ಇಂದಿನ ಸಮ್ಮೇಳನಾಧ್ಯಕ್ಷರಾಗಿ ಆತ್ಮೀಯ ಗೆಳೆಯರು ಹಾಗೂ ಪತ್ರಕರ್ತರು ಹಾಗೂ ಸಾಹಿತಿಗಳು ಅನಂತ ಶ್ರೀಯುತ ಡಾಕ್ಟರ್ ವೆಂಕಟೇಶ್ ಗುಡಾಪನ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ಸರ್. ಅಂತ ಒಬ್ಬರು ಒಳ್ಳೆಯ ಪತ್ರಕರ್ತರಾದ ಮತ್ತೆ ಈಗ ತಾನೇ ಒಂದು ಡಾಕ್ಟರೇಟ್ ಪಡ್ಕೊಂಡು ವಿಶೇಷ. ಮತ್ತ ನಂತರದಲ್ಲಿ ವಿಶೇಷವಾಗಿ ಅವರ ಕಥೆ ಮತ್ತು ಕಾದಂಬರಿ ಕವನಗಳನ್ನು ಕೂಡ ಬರೆದಿದ್ದಾರೆ. ಅಂತ ಒಬ್ಬ ಯುವ ಸಾಹಿತ್ಯನ ಸಮ್ಮೇಳನಾಧ್ಯಕ್ಷ ಮಾಡಿದ್ದು, ಅದನ್ನ ಮುಗಳದಲ್ಲಿ ಮಾಡಿದ್ದು ವಿಶೇಷವಾದ ಕಾರ್ಯಕ್ರಮ. ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾರೆ. ಅವರಿಗೂ ಏನಿದೆ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಹಿರಿಯರ ಗಣ್ಯರಿದ್ದಾರೆ. ಎಷ್ಟೇ ಸಾಕು ಆಶೀರ್ವಾದ. ಯಾಕಂದ್ರೆ ನಾವು ಒಂದು ಉದ್ಘಾಟಕರ ಮಾತುಗಳನ್ನ ಮತ್ತು ಅಧ್ಯಕ್ಷತೆ ಮಾತುಗಳನ್ನು ಕೇಳಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತೋರ್ತಾ ನಾನು ಮಾತನಾಡ್ತೀನಿ.